टीवी न्यूज पर स्वागत है आप सभी दर्शकों का। मैं हूं आपके साथ। ಇದೇ ತಿಂಗಳ 19ನೇ ತಾರೀಕಿಗೆ ದೆಹಲಿ ಸಂಸತ್ತಿನಲ್ಲಿ ಬಾಬಾ ಸಾಹೇಬ್ರ ಬಗ್ಗೆ ಒಬ್ಬ ಗುಂಡಾ ತಡಿಪಾರ್ ರೌಡಿ ಶೀಟರ್ ಈ ದೇಶದ ಗೃಹ ಮಂತ್ರಿ ಆಗ್ತಾನ. ಅವನೊಬ್ಬ ಸಂಸತ್ನಾಗ ಹೇಳಿಕೆ ಕೊಡ್ತಾನ. ಏನಪ್ಪ ಅಂದರೆ ಅಂಬೇಡ್ಕರ್ 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 ನೆನೆಸೋಕ್ಕಿಂತ ನೀವು ದೇವರ ಹೆಸರು ನೆನೆಸಿ ನಿಮಗೆ ಸ್ವರ್ಗ ಸಿಗ್ತದೆ ಅಂತೇಳಿ ಇಲ್ಲಿದ್ದಂಥ ಕೆಲವು BJP ಲೀಡರ್ಗಳಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆ ನರಕೂ ಬೇಡ ಸ್ವರ್ಗೂ ಬೇಡ, ನಮಗೆ ಬಾಬಾ ಸಾಹೇಬ್ ಬೇಕು, ಮೊದಲು ನೀವು ತಿಳ್ಕೊಬೇಕು. ಬಿಜಾಪುರದಾಗ ನಗರ ಶಾಸಕರು ಮತ್ತು MP ಅವರು ಅಮಿತ್ ಶಾ ಅವರು ಏನು ಹೇಳಿಕೆ ಕೊಟ್ಟರ ಅದ ಅಮಿತ್ ಶಾ ಜೊತೆಗೆ ಅದೇನಂತೇಳಿ ಸ್ಟೇಟ್ಮೆಂಟ್ ಕೊಟ್ಟರು. ಇದ್ರ ಬಗ್ಗೆ ಏನು ಹೇಳ್ತೀವಿ? ನಾವು ನಿಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಕೇಳಿದ್ವಿ, ಅವ್ರಿಗೆ ಸಮರ್ಥನೆ ಮಾಡಿದಾರೆ. ಅವ್ರು ಯಾಕೆ ಸಮರ್ಥನೆ ಮಾಡ್ತಾರಂದ್ರೆ ಇವರು BJP ವಿರುದ್ಧಾಗಿ ಅವ್ರು ಲೀಡರ್ ವಿರುದ್ಧಾಗಿ ಮಾತಾಡಿದ್ರೆ ಮುಂದಿನ ಬರೋ ಇಲೆಕ್ಷನ್ ಅವ್ರಿಗೆ BJP ಟಿಕೆಟ್ ಸಿಗಂಗಿಲ್ಲ. ಒಂದೇದು. ಯಾಣೇನೈತಿ, ಇಲ್ಲಿ ಬಿಜಾಪುರಲ್ಲಿ ಇದ್ದಂಥ MP ಸಾಹೇಬರು ಇವತ್ತೇನು ಬಿಜಾಪುರ ರಿಸರ್ವೇಷನ್ ಐತಲ್ಲ, ಮೀಸಲಾತಿ, ಅದರಲ್ಲಿ ಆರಿಸಿ ಬರ್ತಾನೆ ಅನ್ನೋದು ಬಹುಶಃ ನೆನಪಾರ್ಯಾರ. ಅವ್ರೇನು ಇವತ್ತು ಸೂಟ್ ಬೂಟ್ ಎಲ್ಲ ಇಷ್ಟು ರಾಜಾರೋಷಕ್ಕೆ ತಿರುಗಾಡ್ತಾರೆ, ಏನು ಒಂದು ಎಸ್ಕಾರ್ಟ್ ತೊಗೊಂಡು ತಿರುಗಾಡ್ತಾರೆ. ಬಾಬಾ ಸಾಹೇಬ್ ಕೊಟ್ಟದು ಭಿಕ್ಷೆ, ಅದು ತಿಳ್ಕೊಬೇಕು. ಇಂಥ ಲೀಡರ್ಗಳಿಗೆ ಮುಂದೆ ಬರುವ ದಿನದಲ್ಲಿ ನಾವು ಏನು ಪಾಠ ಕಲಿಸ್ಬೇಕು ಕಲಿಸ್ತೀವಿ. ಜೈ ಭೀಮ್. ಮುಂದೆ ಇದೇ ರೀತಿ ಹೋರಾಟ ನಡೀತದೋ ಏನು ಇಷ್ಟಕ್ಕೆ ಮುಗಿಸ್ತೀವಿ? ಎಲ್ಲಿ ತನ ಅಮಿತ್ ಶಾ ರಾಜೀನಾಮೆ ಕೊಡಲ್ಲ, ಎಲ್ಲಿ ತನ ಅವನಿಗೆ ಒದ್ದು ಜೈಲಿ ಹಾಕಲ್ಲ, ಅಲ್ಲಿ ತನ ನಿರಂತರ ದಲಿತರ ಹೋರಾಟಗಳು ಇಡೀ ಭಾರತ ದೇಶದಲ್ಲಿ ಕಂಟಿನ್ಯೂ ಇರ್ತಾವೆ. ಮತೀನ್ ಕುಮಾರ್ ರಾಜ್ಯಾಧ್ಯಕ್ಷರು ಭೀಮಾರ್ಮಿ ಕರ್ನಾಟಕ. ನಾವು ಪರ್ಮಿಷನ್ ತೊಗೊಳಂಗಿಲ್ಲ. ಇನ್ಮೇಲೆ ನೀವು ಪರ್ಮಿಷನ್ ತೊಗೊಳಕ್ ಪರ್ಸನಲ್ ಮನೆಗೆ ಬಂದ್ಕೇಸಿ ಪರ್ಮಿಷನ್ ತೊಗೊಳ್ಬೇಕು. ಆ ಥರ ಮಾಡ್ತೀವಿ ಸಂಘಟನೆ ಎಲ್ಲರೂ ಕೂಡ. ಇನ್ನು ವಿಷಯ ಏನಪ್ಪಾ ಅಂದ್ರೆ 19ನೇ ತಾರೀಕಿಗೆ ಒಬ್ಬ ಗುಂಡಾ, ನಾವು ರಾಘು ಕಣ್ಮೇಶ್ವರ ನಮ್ಮ ಮೈಯಾಗೆಲ್ಲ ಒಂದೇ ರಗತ್ತೈತಿ, ನಾವು ಹಿಂಗೆ ಮಾತಾಡ್ಬೇಕಾಗ್ತದ, ಹಿಂಗೆ ರೆಡಿ ಮಾಡತ್ತೀವಿ ಎಲ್ಲರಿಗೆ. ಕೆಲವೊಂದ್ಸಲ ರಾಘುನ ಮೈಯಾಗ ನಾವು ಹೊತ್ತೀನಿ, ಅವ್ರು ನಮ್ಮ ಮೈಯಾಗ ಬರ್ತಾರ. ಏನೈತೆ ಅನ್ವಯ ಏನೂ ಮಾಡಕ್ ಬರಲ್ಲ. ಬಾಬಾ ಸಾಹೇಬ್ ರಗತ್ತೈತಿ ಮೈಯಾಗ. ಏನಿವ ಗಾಂಡು ನಾಮರ್ದ ಅಮಿತ್ ಶಾ ಒಬ್ಬ ತಡಿಪಾರ್ ರೌಡಿ ಶೀಟರ್ RSSನ ಚಡ್ಡಿ ಚೇಲ ನನ್ನ ಮಗ ಒಬ್ಬ ಮಾತು ಹೇಳ್ತಾನ. ಎಲ್ಲಿ? ಸಂಸತ್ತಿನಲ್ಲಿ. ಅಂಬೇಡ್ಕರ್ 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 7 ಸಲ ಹೇಳ್ತಾನೆ. ಮಗನೇ, ನಿನಗೆ ಚಾಲೆಂಜ್ ಮಾಡಾಕತ್ತೀವಿ, ನೀ ಎಲ್ಲರೂ ಕರ್ನಾಟಕ ಬಂದಿ ಮಗನ, ನಿನ್ನ ಎದ್ದಿಡಕಿಶನ್ ನೀನು ಮುಂದಿತ್ತು ಎಲ್ಲರೂ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳಿ ನಮ್ಮ ಅಪ್ಪಗೆ ನಾವು ಹೊಟ್ಟಿಲ್ಲ ಮಗ, ನಿನಗೆ ಗೊತ್ತಿರಲಿ ವಿಷಯ. ಇವು ಏನು ನೀವು ಸಿಸ್ಟಮ್ ಮಾಡಾಕತ್ತಿರಲ್ಲ ಬಿಜಾಪುರದಾಗ, ಅವೆಲ್ಲ ಬಿಟ್ಬಿಡ್ರಿ. ದಲಿತ ಮಹಾ ಒಕ್ಕೂಟದ ಸಂಘಟನೆ ಆಗ್ಯದ. ಈ ಹೆಸರು ಬಂದಾಕರಿ ಇಲ್ಲಿ ಯಾವ ಸಂಘಟನೆ ಏನೂ ನಡೆಯಂಗಿಲ್ಲ, ಅದನ್ನು ಗೊತ್ತಿಲ್ಲ. ಯಾವ ಹಿಂದೂ ಸಂಘಟನೆ ನಡೆಯಂಗಿಲ್ಲ, ಯಾರ RSS ನಡೆಯಂಗಿಲ್ಲ, ಯಾರು ಬಜರಂಗದಳು ನಡೆಯಂಗಿಲ್ಲ. ನಮ್ದೇ ನಡಿಬೇಕಿಲ್ಲಿ. ಈ ಜಗತ್ನಾಗ ಒಂದು ಹೆಸರು ಐತಿ, ಆ ಹೆಸರು ಕೇಳಿದ್ರೆ ಚಲೋ ಚಲೋ ಕೆಲಸ ಆತೋ ನಿಮ್ಗೆ ಗೊತ್ತಿರ್ಲಿ. ಆ ಹೆಸರು ಮುಂದೆ ಯಾವ ಸಿಸ್ಟಮ್ ನಡೆಯಂಗಿಲ್ಲ. ಆ ಹೆಸರು ಯಾವ್ದು? ಇದೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್. ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ, ಬೂಟ್ ಹಾಕೊಂಡವ್ರನ್ನೇ ಒದ್ದು ಓಡಿಸಿದೀವಿ, ಅದೇ ಬೂಟ್ ತೊಗೊಂಡು ನಿಮ್ಮನ್ನ ಒದ್ದು ಓಡಿಸಿ ನಮ್ಗೆ ಭಾರತನ ಹತ್ತಂಗಿಲ್ಲ. ಸಮಯಕ್ಕೆ ಎಲ್ಲ ಸಮಯಕ್ಕೆ ಬರ್ತದೆ, ಸಮಯ ಬಂದಾಗ ಒದ್ದು ಕಳಿಸ್ತೀವಿ ನಿಮ್ಗೆ ದೇಶದಿಂದ, ನಿಮ್ಗೆ ಗೊತ್ತಿರಲಿ. ಏನ ಕೆಲವೊಬ್ರು ಬಾಬಾ ಸಾಹೇಬ್ ಮುಂದಿಟ್ಕೇಸಿ ರಾಜಕೀಯ ಮಾಡತ್ತಾರ, ಅದು ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ ಇದ್ದಂಥವ್ರು ಪಕ್ಕ ಬಾಬಾ ಸಾಹೇಬ್ ಹುಟ್ಟರೋದಾರ. ಇಲ್ಲಿ ಯಾರು ರಾಜಕೀಯ ಪಕ್ಷ ಗುಲಾಮರಲ್ಲ ಅಂತ ನಿಮ್ಗೆ ಗೊತ್ತಿರ್ಲಿ. ಆಲ್ರೆಡಿ ಮಾಮ ಹೇಳಿಬಿಟ್ಟಿದಾನ. 4 ಮಂದಿ ಇರ್ಲಾಕ 8 ಮಂದಿ ಇರ್ಲಾಕ ಇವತ್ತು ಬಿಜಾಪುರದಾಗ ಏನ್ ನಾವು ತಾಕತ್ ತೋರ್ಸೋದು ನಿಮ್ಗೆ ಗೊತ್ತಿರ್ಲಿ. ಇನ್ಮೇಲೆ ನಿಮ್ಗೆ ನಿದ್ದೆ ಮಾಸ್ನ ಕೊಡಂಗಿಲ್ಲ, ಅದನ್ನು ಗೊತ್ತಿರ್ಲಿ. ಮುಂದೆ ಬರುವ ದಿನದಲ್ಲಿ ಇವನಿಗೆ ಏನಾರ ಅರೆಸ್ಟ್ ಮಾಡಿಲ್ಲಪ್ಪ ಅಂದ್ರೆ, ಇವ ಏನ ರಾಜೀನಾಮೆ ಕೊಡ್ಲಿಕ್ಕಂದ್ರೆ ಬಿಜಾಪುರ ಜಿಲ್ಲೆದಾಗ ಯಾವರ ಲೀಡರ್ ಬರ್ಲಿ, ಯಾವರ ಮಿನಿಸ್ಟರ್ ಬರ್ಲಿ, ಅಣ್ಣನ ನೇತೃತ್ವದ ಅವನಿಗೆ ಹೇರೋ. ಇಂದು ಅನಿವಾರ್ಯ ಕಾರಣಗಳನ್ನು ನೀಡಿ ಇವತ್ತಿನ ಬಂದ್ ಕರೆಯನ್ನು ಮೊಟಕುಗೊಳಿಸುವಂಥ ಎಲ್ಲ ತಂತ್ರಗಳು ನಡೆದು, ಇಲ್ಲಿ ನಮ್ಮದು ಮುಖ್ಯ ಉದ್ದೇಶ ಇಷ್ಟೇ. ಈ ದಲಿತ ಸಂಘಟನೆಗಳೇನಿದ್ದೇವೆ, ಈ ದಲಿತ ಸಂಘಟನೆಯ ಮಹಾ ಒಕ್ಕೂಟ ಏನಿದೆ ಬಿಜಾಪುರ ಜಿಲ್ಲೆಯಲ್ಲಿ, ಇದು ಯಾವ ಪಕ್ಷದ ಗುಲಾಮಗಿರಿಯಲ್ಲಿ ಇಲ್ಲ ಅನ್ನುವ ಸಂದೇಶ. ಯಾವುದೇ ಪಕ್ಷ ಇಲ್ಲ. ಈಗ ನಾವು ಮಾಡ್ತಿರುವ ಹೋರಾಟ ಎದಕ್ಕಪ್ಪ ಅಂತಂದ್ರೆ, ಒಬ್ಬ ಗಡಿಪಾರದಂಥ ವ್ಯಕ್ತಿ
ಒಬ್ಬ ಕ್ರಿಮಿನಲ್ ಅಮಿತ್ ಶಾ ಅವ ಬಾಬಾ ಸಾಹೇಬ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋಣ ಪಾರ್ಲಿಮೆಂಟ್ದಾಗ. ಅದು RSS ಬೈಠಕದಲ್ಲಿ ಮಾತಾಡಿ ಅದು ರೂಢಾಗಿ ಪಾರ್ಲಿಮೆಂಟ್ದಾಗೂ ಮಾತಾಡ್ಯಾನವ. ಮತ್ತು ಅವನು ವಿರುದ್ಧ ಮಾಡ್ಲಿಕ್ಕೆ ನಾವು ಕೂಡ್ಲಕತ್ತೀವಪ್ಪ ಅಂತಂದ್ರೆ ನಾವು ಯಾವುದೇ ಪಕ್ಷದ ಸಿದ್ಧಾಂತಗಳಿರಲಿ ಏನಿರಲಿ ಅದನ್ನು ನಿಮಗೆ ಬಿಟ್ಟಿರ್ತೀವಿ. ಆದ್ರೆ ದಲಿತ ಸಂಘಟನೆಗಳು ಯಾರ ಗುಲಾಮರಲ್ಲ ಅನ್ನೋದನ್ನ ನಾವು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಅಮಿತ್ ಶಾ ನಾಗಪುರದ ದೀಕ್ಷಾ ಭೂಮಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಗೌರಿ ಗಣಪತಿ ಕೃಷ್ಣ ರಾಮ ಇವರು ಎಲ್ಲ ಯಾವುದೇ ಇತ್ಯಾದಿ ಹಿಂದೂ ದೇವತೆಗಳನ್ನ ನಾನು ದೇವರೆಂದು ಪೂಜಿಸುವುದಿಲ್ಲ ಹಾಗೂ ನಂಬುವುದಿಲ್ಲ ಅಂತ ಹೇಳಿ ಹಿಂದೂ ಧರ್ಮಕ್ಕೆ ಮೆಟ್ಟಿಲೆ ಹೊಡೆದು ಬೌದ್ಧ ಧರ್ಮಕ್ಕೆ ಬಾಬಾ ಸಾಹೇಬ್ ಹೋದರು. ಆಮೇಲೆ ಅದಕ್ಕಾಗಿ ಇವರು ಬೆಂಕಿ ಹತ್ತಿದೆ. ಯಾಕಪ್ಪ ಅಂತಂದ್ರೆ ಇವರ ಏನು ಈ ಭಾರತ ಸಂವಿಧಾನ ಮಾಡ್ಬೇಕಂತ ಹೊಂಟ್ರಲ್ಲ ಮನುಸ್ಮೃತಿ, ಅದನ್ನು ಬಾಬಾ ಸಾಹೇಬರು ಡಿಸೆಂಬರ್ 25ಕ್ಕೆ ಸೋಟ್ರು. ಏನು ಇವ್ರಿಗೆ ಕಿತ್ಕೊಳ್ಳೋಕ್ಕಾಗಲಿಲ್ಲ. ಇನ್ನು ಅವನು ವಂಶಸ್ಥರು ನಾವಿದ್ದೆವು, ನಮ್ಮದು ಏನು ಕಿತ್ಕೊಳ್ಳೋಕ್ಕಾಗಲ್ಲ. ಇವ ನಾಲಿಗೆ ಹೆರಿ ಬಿಡ್ಲಕತ್ತಾನಪ್ಪ ಅಂತಂದ್ರೆ ಇವನು ನಾಲಿಗೆ ಕತ್ತರಿಸಿ ತಂದು ಯಾರು ಕೊಡ್ತಾರ ಅವ್ರಿಗೆ ನಮ್ಮ ಜಿಲ್ಲೆಯಿಂದ ನಾವು 1 ಕೋಟಿ ರೂಪಾಯಿ ಕೊಡ್ತೀವಿ. ಅಮಿತ್ ಶಾ ನಾಲಿಗೆ ಕತ್ತರಿಸಿ ತಂದು ಯಾರು ಕೊಡ್ತಾರೆ? ಆಮೇಲೆ ಇಲ್ಲಿ ನಮ್ಮ ಸಿಟಿ MLA ಅವರು ಕಾಂಗ್ರೆಸ್ದವರು ಅವ್ರದ್ದು ಇದು ಭಾಷಣವನ್ನು ತಿರ್ಚಾರ ಅಂತ ಹೇಳ್ತಾರೆ. ಭಾಷಣ ತಿರ್ಚಾರೋ ಏನು ನಾಲಿಗೆ ತಿರ್ಚಾರೋ ಏನು ಗೊತ್ತಿಲ್ಲ ನಮಗೆ. ಆದ್ರೆ ನೀ ಬಸನಗೌಡ ನೀ ಅಪ್ಪ ಹುಟ್ಟಿದ್ದೆ ಅಂದ್ರೆ ತಿರ್ಚುದ್ದು ತೋರಿಸ್ಬೇಕು. ಒಂದನೇದ್ದು ಬಾಬಾ ಸಾಹೇಬ್ ವಿಷಯದಾಗ ಮನಸ್ಸಿಗೆ ಬಂದಂಗ ಮಾತಾಡಿದ್ರೆ ನಡೆಯಲ್ಲ. ಮುಖ್ಯವಾಗಿ ಬಸವನಗೌಡರು ಮೊದಲ ಹಿಂದೂ ಹುಲಿ ಎತ್ತಿದ್ರು, ಮುಂದೆ ಏನು ಮಾಡಿಬಿಟ್ರು ಅವರು ಭಾಳ ನಿಯತ್ತಿನ ನಾಯಿ ಎತ್ತ. ಮತ್ತು ನಾಯಿ ಭಾಳ ಬಗಳಕತ್ತಪ್ಪ ಅಂತಂದ್ರೆ ಕುಂಡ್ಯಾಕ ಯಾರು ಇಟ್ಟರೆ ನಾಯಿ ಬಗಳೋದು ಬಂದ್ ಆಗ್ತದ. ಅವರು ನಮಗೆ ಗೊತ್ತೈತೆ ಅದು ಇಡೋದು. ಅದಕ್ಕೆ ಸುಮ್ಗಪ್ ಬುದ್ಧಿ ಚಲೋ ಅದ, ಇಲ್ಲಾಂದ್ರೆ ಕ್ಯಾರ್ ಇಡಬೇಕಾಗ್ತದ. ಇನ್ನು ನಾವು ಎಲ್ಲರೂ ದಲಿತರು ಇವರೆಲ್ಲ ಏನು ಚಾಲು ಮಾಡಿಬಿಟ್ರಪ್ಪ ಅಂತಂದ್ರೆ ಎಲ್ಲ ಕಡೆ ಮುಸ್ಲಿಮರು ಹಿಂದೂ ದೇವಾಲಯಗಳನ್ನು ಆಕ್ರಮಿಸ್ಕೊಂಡಾರ, ಅವೆಲ್ಲ ಬಿಡಿಸ್ಬೋತೀವಿ ಅಂತೇಳಿ. ನಿಮ್ಮ ತಿರುಪತಿ ತಿಮ್ಮಪ್ಪ, ಈ ಪಂಡ್ರಾಪುರ ವಿಠಲ, ರಾಘವೇಂದ್ರ, ಇವೇನೋ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳವ, ಎಲ್ಲ ಬೌದ್ಧ ದೇವಾಲಯಗಳದಾವ. ಅವುಗಳನ್ನು ಇನ್ನು ಮುಂದೆ ದಲಿತರು ಕಬ್ಜಾ ಮಾಡ್ತಾರ ಅಂತೇಳಿ ಈ BJP ಅವ್ರು ಹೇಳ್ತಾರೆ. ಬಂಧುಗಳೇ, ಈಗ ಈ ಅಮಿತ್ ಶಾ ಏನು ರಾಜೀನಾಮೆ ಕೊಡ್ತಾನೋ ಬಿಡ್ತಾನೋ ಅದು ಗೊತ್ತಿಲ್ಲ. ಆದ್ರೆ ಇದನ್ನು ನಿರಂತರವಾಗಿ ಈ ಹೋರಾಟವನ್ನು ನಾವು ಚಾಲು ಇಡ್ತೇವೆ. ಮತ್ತು ಮುಖ್ಯವಾಗಿ ಈ ಏನು RSSನ ಏನು ಇದು ಚಡ್ಡಿ ಚೀಲಗಳದಾರ, ಈ BJP ಅವ್ರು ಇರಲಿ, ಈ RSS ಬೆಳೆಸಿದಂಥ ಕಾಂಗ್ರೆಸ್ ಇರಲಿ, ನಾವು ಯಾರಿಗೂ ನಂಬುವುದಿಲ್ಲ. ನಮ್ಮದು ಏನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಮತ್ತು ನೆಲೆಗಟ್ಟಿನ ಮೇಲೆ ನಮ್ಮ ಹೋರಾಟಗಳದಾವ. ನಾವು ದಲಿತ ಸಂಘಟನೆಗಳು ನಾವು ಯಾರ ಮಾತನ್ನು ಕೇಳೋದಿಲ್ಲ. ಮತ್ತು ಇವರು ನಮಗೆ ಕರೆದು ಚೆಂದಾಗಿ ಮಾತಾಡಿ ಚಹಾ ಕುಡಿಸಿ ನೀರು ಕುಡಿಸಿ ಇವ್ರು ಗುಲಾಮರನ್ನು ಮಾಡ್ಕೊತಾರಪ್ಪ ಅಂತಂದ್ರೆ ಅದು ಆಗಲ್ಲ. ಇದನ್ನು ಎಲ್ಲ ಪಕ್ಷದ ಏನು ಮುಖಂಡರುಗಳದಾರಲ್ಲ ಅವ್ರು ಯಾರು ನಮ್ಮವರೇ ಇರಲಿ ಬೇರೆದವರು ಇರಲಿ ಇದನ್ನು ಮನವರಿಕೆ ಮಾಡ್ಕೋಬೇಕು. ಮತ್ತು ಈಗ ನಮ್ಮ ಈ ಹೋರಾಟದಕ್ಕೆ ಏನು ಇದರ ಮುಂಚೂಣಿಯ ನಾಯಕತ್ವವನ್ನು ಪರಶುರಾಮ ನಂಬುವರು ವಹಿಸ್ಕೊಂಡಿದ್ದಾರೆ. ಆಮೇಲೆ ಮತ್ತಿನವರು, ರಾಘು ಅವರು, ಆಮೇಲೆ ಸೋಮು ಅವರು, ವಿಠಲ್ ಅವರು, ಹಿಂಗೆ 16 ಸಂಘಟನೆಯ ಮುಖಂಡರುಗಳು ನಾವೆಲ್ಲ ಕೂಡಿ ಇದನ್ನು ನಿರ್ಧಾರ ಮಾಡಿದ್ದೀವಿ. ಇದನ್ನು ವಿಶೇಷವಾಗಿ ಪೊಲೀಸ್ ಇಲಾಖೆ ನಮಗೆ ಸಹಕಾರ ಮಾಡಿದೆ. ಯಾಕಂದ್ರೆ ನಾವು ಅಧಿಕೃತವಾಗಿ ನಾವು ಯಾವುದೂ ಏನು ಕೊಟ್ಟವ್ರನ್ನೂ ಅಲ್ಲ ತೊಗೊಂಡವ್ರನ್ನೂ ಅಲ್ಲ. ಆದರೆ ಬಾಬಾ ಸಾಹೇಬರ ವಿಚಾರಗಳ ಮೇಲೆ ಬಾಬಾ ಸಾಹೇಬ್ರನ್ನ ನುಂಗಿ ಕುಡಿಯುವಂಥ ಕೆಲಸ BJP ಅವರು ಕಾಂಗ್ರೆಸ್ ಅವರು ಮಾಡ್ಲಾತ್ತಾರ. ಆದರೆ ಅದನ್ನು ಆಗಿಸ್ಕೊಡೋದಿಲ್ಲ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಈ ಅಮಿತ್ ಶಾ ಅವರಂಥ ಈ ಕುತಂತ್ರಿಗಳು ಆಮೇಲೆ ಈ ಒಂದು ಮಾತು ತಿರ್ಚಾರ ಅದು ಮಾಡ್ಯಾರ, ಸುಳ್ಳು ಹೇಳತ್ತಾರ ಕಾಂಗ್ರೆಸ್ ಅವರು ಅಂತ ಇವ್ರು ಹೇಳ್ತಾರಲ್ಲ, ಇವ್ರೇನು ಸಮರ್ಥನೆ ಮಾಡ್ಕೊಳ್ಳತ್ತಾರ ಅಮಿತ್ ಶಾಗ. ಇಂಥವ್ರು ಎಲ್ಲಿರಿ ಸಿಕ್ಕರಂದ್ರೆ ಯಾವುದೇ ಪಕ್ಷದ ಮುಖಂಡ ಇರಲಿ, ಅವ BJP ಇರಲಿ ಕಾಂಗ್ರೆಸ್ ಇರಲಿ, ಅವನಿಗೆ ಚಪ್ಪಲಿ ಹೊಡೆಯುವ ಕಾರ್ಯಕ್ರಮವನ್ನು ಹಾಕೋತೀವಿ ದಲಿತ ಸಂಘಟನೆ. ಅದಕ್ಕೆ ಇನ್ನು ಮುಂದೆ ದಲಿತ ಸಂಘಟನೆಗಳ ನಮ್ಮದ ಏನು ಶಕ್ತಿ ಅನ್ನೋದನ್ನು ನಾವು
ತೋರಿಸಿ ನಾವು ಎಲ್ಲ ಕೂಡ 2 ನಿಮಿಷನಾಗ ಇದು ಕಾರ್ಯಕ್ರಮ ರೂಪಿಸಿವಿ. 2 ನಿಮಿಷನಾಗ ಅವ್ರು ಕ್ಯಾನ್ಸಲ್ ಮಾಡಿದ್ರಂತ. ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ನಮ್ಮ ಯುವ ಬಳಗ ಅಲ್ಲಿ ಪ್ರತಿಯೊಬ್ಬರಿಗೂ ನಾವು ಈ ಸಂಘಟನೆ ಪರವಾಗಿ, ಈ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ಪರವಾಗಿ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್. ಜೈ 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 ಭೀಮ್. ताकत से बोलो जय भीम, जय भीम, जय भीम, हिम्मत से बोलो जय भीम, जय भीम, जय भीम, जय 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 भीम, जय भीम, जय भीम. रौडी अभिषेके दलिपार अभिषेके जय 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 भीम, जय भीम, जय भीम, जय 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 भीम, जय भीम, जय भीम. प्यार से बोलो जय भीम, प्यार से बोलो जय भीम, ताकत से बोलो जय भीम, हिम्मत से बोलो जय भीम. संविधान विरोधी अमित शाह चलो तुम एक्ट करते रहो अंदर रे गोपी सर सर गोपी तो बैठ गोपी हम सर से हुಡುಗನೇ ए गोपी ना कान रो लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए.